ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳ ನಾನು ಮತ್ತು ಜಿಲ್ಲೆಯ ಶಾಸಕರುಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪಾರ್ಲಿಮೆಂಟ್ ಮೆಂಬರ್, ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಪಾರ್ಲಿಮೆಂಟ್ ಮೆಂಬರ್ ನಮ್ಮ ಬಳ್ಳಾರಿ ಪಾರ್ಲಿಮೆಂಟ್ ಮೆಂಬರ್ ಬರೋಕ್ಕಾಗಲಿಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ಬಳ್ಳಾರಿ ಕಾರ್ಪೊರೇಷನ್ ಎಲೆಕ್ಷನ್ ಇತ್ತು, ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿದ್ದು. ಅವರು ವೋಟರ್ ಇರೋದ್ರಿಂದ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆಯಾ? ಹಾಗಾಗಿ ಅವರು ಬರಲಿಕ್ಕಾಗಲಿಲ್ಲ. ತುಕಾರಾಮ್ ಅವರು, ಪ್ರಭಾ ಮಲ್ಲಿಕಾರ್ಜುನ ಅವರು ಬಂದಿದ್ರು. ನಾವೆಲ್ಲರೂ ಕೂಡ ಇವತ್ತು ಜಿಲ್ಲಾ ಮಟ್ಟದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ರಿವ್ಯೂ ಮಾಡಿ ಅಧಿಕಾರಿಗಳಿಗೆ ಸರ್ಕಾರದ ನಿಲುವನ್ನು ಸ್ಪಷ್ಟಪಡಿಸಿದ್ದೀವಿ. ಯಾಕಂದ್ರೆ ಅಧಿಕಾರಿಗಳು ಸುಮಾರು 80 ದಿನಗಳ ಕಾಲ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಸ್ವಲ್ಪ ಜಡತ್ವ ಬೆಳೆದಿತ್ತು. ಆ ಜಡತ್ವವನ್ನ ಬಿಡಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ಒಬ್ಬ DDPI ಅವರು ಬಂದು 10 ತಿಂಗಳಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿ SSLC ಪರೀಕ್ಷೆಯಲ್ಲಿ ಇಡೀ ರಾಜ್ಯದಲ್ಲಿ 10ನೇ ಸ್ಥಾನದಲ್ಲಿದ್ದವರು 27ನೇ ಸ್ಥಾನಕ್ಕೆ ಹೊರಟೋಗಿದೆ. 27ನೇ ಸ್ಥಾನಕ್ಕೆ ಅವರು, ನಾನು ಪ್ರಾಥಮಿಕ ಶಿಕ್ಷಣ ಪ್ರಧಾನ ಕಾರ್ಯದರ್ಶಿ ಇದ್ದರೂ ಕೂಡ ಮಾತನಾಡಿದೆ. ಇಲ್ಲ, ಈ ಸಾರಿ ಚುನಾವಣೆಯಲ್ಲಿ ಏನು ಅಕ್ರಮ ನಡೀತಿತ್ತು ಅದನ್ನೆಲ್ಲ ನಿಲ್ಲಿಸಿರೋದ್ರಿಂದ ಹಂಗಾಗಿದೆ ಅಂತ ಹೇಳ್ತಾ ಇದ್ರು. ಬಟ್ ಅಷ್ಟೊಂದು ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಪರೀಕ್ಷೆ ಸಾಲ ಚುನಾವಣೆ ಅಂತ ಹೇಳ್ಬೋದು. ಪರೀಕ್ಷೆ SSLC ಪರೀಕ್ಷೆ ಐ ರಿಪೀಟ್, ಅಲ್ಲಿ 10ನೇ ಸ್ಥಾನದಿಂದ ಕಳೆದ ವರ್ಷ 10ನೇ ಸ್ಥಾನದಲ್ಲಿತ್ತು, ಈ ವರ್ಷ 27ನೇ ಸ್ಥಾನಕ್ಕೆ ಹೋಗಿದೆ. ಅದಕ್ಕೆ DDPI ಜವಾಬ್ದಾರಿ ತಗೋಬೇಕು ಅಂತೇಳಿ DDPI ಅವರನ್ನ ಸಸ್ಪೆಂಡ್ ಮಾಡಿ ಅಂತೇಳಿ ಎಜುಕೇಶನ್ ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಸೂಚನೆ ಕೊಟ್ಟಿದ್ದೀನಿ. ಮತ್ತೆ BEOಗಳಿಗೆಲ್ಲ ನೋಟಿಸ್ ಕೊಡಿ ಅಂತ ಹೇಳಿ. ಆಮೇಲೆ CEO ಜಿಲ್ಲಾ ಪಂಚಾಯತಿ ಅವ್ರಿಗೂ ಕೂಡ ನೋಟಿಸ್ ಕೊಡಬೇಕು ಅಂತ ಹೇಳಿದ್ದೀವಿ. ಬಿಕಾಸ್ ಜಿಲ್ಲಾ ಪಂಚಾಯತಿ CEO ಕೂಡ ಜವಾಬ್ದಾರ, BEOಗಳು ಜವಾಬ್ದಾರ, ಟೀಚರ್ಗಳು ಜವಾಬ್ದಾರ, DDPI ಜವಾಬ್ದಾರ.
ಸೊ ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಎಲ್ಲ ಇಲಾಖೆಗಳು ಈಗ ಕಂದಾಯ ಇಲಾಖೆ, ರೂರಲ್ ಡೆವಲಪ್ಮೆಂಟ್ ಇಲಾಖೆ, ಹೆಲ್ತ್ ಡಿಪಾರ್ಟ್ಮೆಂಟ್, ಎಜುಕೇಶನ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಒಂದೇನಪ್ಪ ವಿಜಯನಗರ ಜಿಲ್ಲೆಯಲ್ಲಿ ಏನಾಗಿದೆ ಅಂತಂದ್ರೆ, ನಾವು ಬರಗಾಲಕ್ಕೆ ಇನ್ಪುಟ್ ಸಬ್ಸಿಡಿ ಕೊಡ್ಲಿಕ್ಕೆ ಕೊಟ್ಟಿದ್ವಲ್ಲ, 100% ಅಚೀವ್ಮೆಂಟ್ ಮಾಡಿದ್ದಾರೆ.